ನಿಮಗೆ ಗೊತ್ತಾ ದೇವಸ್ಥಾನದಲ್ಲಿ ಯಾಕೆ ತೆಂಗಿನಕಾಯಿ ಹೊಡಿತಾರೆ ಅಂತ? 3 ರೀಸನ್ಸ್ ಇದೆ. ಒಂದು, ನರಬಲಿನ ಸ್ಟಾಪ್ ಮಾಡೋದಕ್ಕೆ. ಎರಡನೇದು, ಪ್ಯೂರ್ ಸಬ್ಸ್ಟೆನ್ಸ್ ಅಂತ. ಮೂರನೇದು, ಟು ಬ್ರೇಕ್ ಅವರ್ ಈಗೋ. ತುಂಬಾ ಹಿಂದಿನ ಕಾಲದಲ್ಲಿ ದೇವರಿಗೆ ಪೂಜೆ ಮಾಡುವಾಗ ಮನುಷ್ಯನನ್ನ ಬಲಿ ಕೊಡ್ತಾ ಇದ್ರು, ಅದೇ ನರಬಲಿ. ಆದ್ರೆ ಕೆಲವು ದಿವಸಗಳ ನಂತರ ಕೆಲವು ಶ್ರೇಷ್ಠ ವ್ಯಕ್ತಿಗಳು ಬಂದು ನರಬಲಿ ತುಂಬಾ ಕ್ರೂರಿ, ನರಬಲಿ ಮಾಡಬಾರ್ದು ಅಂತ ನರಬಲಿನ ರೀಪ್ಲೇಸ್ ಮಾಡಿ ತೆಂಗಿನಕಾಯಿ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೇಗೆ ಈ ತೆಂಗಿನಕಾಯಿಗೆ ಮತ್ತೆ ನರಬಲಿಗೆ ಸೇಮ್ ಇದೆ ಅಂತ ಅನ್ಕೊಳ್ತೀರಾ? ನಾವು ತೆಂಗಿನಕಾಯಿನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದೆ, ಅದರಲ್ಲಿ 3 ಕಣ್ಣಿದೆ. ಹಾಗೆ ಮನುಷ್ಯ ಅಂದ್ರೆ ಬಾಡಿ, ಮೈಂಡ್, ಸೋಲ್. ಸೊ ಈ ಬಾಡಿ, ಮೈಂಡ್, ಸೋಲ್ ಕಾನ್ಸೆಪ್ಟು ಹಾಗೆ ತೆಂಗಿನಕಾಯಿಯಲ್ಲಿರೋ 3 ಕಣ್ಣು ಸೇಮ್ ಅನ್ಬಿಟ್ಟು ನರಬಲಿ ರೀಪ್ಲೇಸ್ಡ್ ವಿತ್ ಕೋಕೋನಟ್. ದೇವರು ತುಂಬಾ ಶ್ರೇಷ್ಠ ವ್ಯಕ್ತಿ. ತುಂಬಾ ಶ್ರೇಷ್ಠ ವ್ಯಕ್ತಿಗೆ ನಾವು ಏನ್ ಆಫರ್ ಮಾಡಕ್ಕೆ ಇಷ್ಟಪಡ್ತೀವಿ? ತುಂಬಾ ಪ್ಯೂರ್ ಆಗಿರೋಂಥ ವಸ್ತುನ ಕೊಡೋದಕ್ಕೆ ಇಷ್ಟಪಡ್ತೀವಿ. ಹಾಗೆ ನೇಚರ್ ಅಲ್ಲಿರೋಂಥ ಕೆಲವು ಪ್ಯೂರ್ ವಸ್ತುಗಳಲ್ಲಿ ತಗೊಂಡ್ರೆ ತಾಯಿ ಎದೆ ಹಾಲು ಒಂದು. ತಾಯಿ ಎದೆ ಹಾಲಲ್ಲಿರೋಂಥ ಒಂದು ಕೆಮಿಕಲ್ ಸಬ್ಸ್ಟೆನ್ಸ್ ಅಂಶ ತೆಂಗಿನಕಾಯಿ ನೀರಿನಲ್ಲೂ ಇದೆ. ಅದಕ್ಕೆ ದೇವರಿಗೆ ತುಂಬಾ ಪ್ಯೂರ್ ಅಂತ ನಾವು ಆಫರ್ ಮಾಡ್ತೀವಿ. ಕವರ್ ಈಗೋ ಅಂದ್ರೆ ದೇವಸ್ಥಾನಕ್ಕೆ ನಾವು ದೇವರನ್ನ ಕಾಣಲು ಹೋದಾಗ ನಮ್ಮಲ್ಲಿರೋ ಅಹಂಕಾರ, ದುಷ್ಟತನ, ರಾಕ್ಷಸತನ ಅಂದ್ರೆ ನಮ್ಮಲ್ಲಿರೋ ಈಗೋನ ಪಕ್ಕಕ್ಕಿಟ್ಟು ನಾವು ಅತ್ಯಂತ ವಿನಮ್ರವಾಗಿ ದೇವರನ್ನ ಕಾಣಲು ಹೋಗ್ತಾ ಇದೀವಿ ಅಂತ ನಾವು ತೆಂಗಿನಕಾಯಿನ ಬ್ರೇಕ್ ಮಾಡಿ ದೇವಸ್ಥಾನಕ್ಕೆ ಹೋಗ್ತೀವಿ.